BComನ 3ನೇ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹೊತ್ತು ನಿಮ್ಮ 3ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪುಸ್ತಕ ಅವಶ್ಯಕ ಕನ್ನಡ ಇಲ್ಲಿ ಬರುವಂಥ 2ನೇ ಪದ್ಯ ಸೀತಾ ಪರಿತ್ಯಾಗ. ಈ ಪದ್ಯದ ಸಾರಾಂಶವನ್ನು ಬಹಳ ಅಚ್ಚುಕಟ್ಟಾಗಿ ನಿಮಗೆ ತಯಾರಿಸಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಉಳಿದ ಗದ್ಯ ಪದ್ಯಗಳ ನೋಟ್ಸ್ಗಳನ್ನು, ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಈ ಹೊತ್ತು ಇಲ್ಲಿ BComನ 3ನೇ ಸೆಮಿಸ್ಟರ್ನ ಸೀತಾ ಪರಿತ್ಯಾಗ ಅನ್ನುವಂಥ ಲಕ್ಷ್ಮೀಶನ ಪದ್ಯವನ್ನು ನೋಡೋಣ. ಕವಿ ಪರಿಚಯ ಹೀಗಿದೆ. ಕವಿ ಲಕ್ಷ್ಮೀಶ. ಕವಿ ಪರಿಚಯದ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇಲ್ಲಿ ಕವಿ ಪರಿಚಯವನ್ನು ನೋಡಿಕೊಂಡು ಮುಂದೆ ಸಾಗೋಣ. ಕವಿ ಲಕ್ಷ್ಮೀಶ ಕವಿ. ಈತನ ಕಾಲ 16ನೇ ಶತಮಾನ ಅಥವಾ ಕ್ರಿಶಕ 1550 ಎಂದು ಹೇಳಬಹುದು. ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಈತನ ಜನ್ಮಸ್ಥಳವಾಗಿದೆ. ಪೂರ್ಣ ಹೆಸರು ಲಕ್ಷ್ಮೀಕಾಂತ್ ಹೆಬ್ಬಾರ ಅನ್ನೋದು ಲಕ್ಷ್ಮೀಶನ ಮೊದಲಿನ ಪೂರ್ಣ ಹೆಸರು ಆಗಿದೆ. ಬಿರುದು ಹೀಗಿದೆ. ಕವಿ ಚೂತವನ ಚೈತ್ರ ಉಪಮಾಲೋಲ ಅನ್ನೋದು ಬಹಳ ಮುಖ್ಯವಾದ ಫೈನ್ಸ್. ಇದು ಕವಿ ಚೂತವನ ಚೈತ್ರ ಉಪಮಾಲೋಲ ಅನ್ನೋದು ಕವಿ ಲಕ್ಷ್ಮೀಶನಿಗೆ ಇರ್ತಕ್ಕಂಥ ಬಿರುದುಗಳು. ಈತ ಬರೆದ ಪ್ರಮುಖವಾದ ಕೃತಿ ಅಂತಂದರೆ ಜೈಮಿನಿ ಭಾರತ. ಲಕ್ಷ್ಮೀಶನ ಜೈಮಿನಿ ಭಾರತ ಅಂತಂದಾನೆ ಅದು ಪ್ರಸಿದ್ಧವಾಗಿದೆ. ಈತನ ಬಗ್ಗೆ ಇರುವಂಥ ಮಾಹಿತಿ: ಭಾರದ್ವಾಜ ಗೋತ್ರದಲ್ಲಿ ಹುಟ್ಟಿದ ಅನ್ನಮಾಂಕನ ಮಗನೆಂದು ದೇವಪುರದ ಲಕ್ಷ್ಮೀ ರಮಣ ಸ್ವಾಮಿಯೇ ಈತನ ಇಷ್ಟ ದೈವವೆಂದು ತಿಳಿದು ಬರುತ್ತದೆ. ತನ್ನ ಕಾವ್ಯ ರಚನೆಯನ್ನು ಕುರಿತು ದೇವಪುರದ ಲಕ್ಷ್ಮೀರಮಣನು ಹೀಗೆ ಹೇಳಿದ್ದಾನೆ. ವೀಣಯಂ ಗಾನಮಂ ನುಡಿಸುವಂದದೊಳೆನ್ನ ವಾಣಿಯಂ ಕವಿತೆಯಂ ಪೇಳಿಸಿದೆ ಎಂದು ವಿನಮ್ರವಾಗಿ ಹೇಳಿಕೊಂಡಿದ್ದಾನೆ. ಲಕ್ಷ್ಮೀಶನ ಕಾವ್ಯವನ್ನು ಜೈಮಿನಿ ಭಾರತ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಕೌರವ ಪಾಂಡವರ ಯುದ್ಧದ ನಂತರ ಅಶ್ವಮೇಧ ಯಾಗದ ಕಥೆಯನ್ನು ಜೈಮಿನಿ ಮುನಿಯು ಸಂಸ್ಕೃತದಲ್ಲಿ ಬರೆದಿದ್ದಾನೆ. ಅದನ್ನೇ ನಾದಲೋಲನಾದ ಲಕ್ಷ್ಮೀಶನು ಔಚಿತ್ಯಪೂರ್ಣವಾಗಿ ಕನ್ನಡಿಸಿದ್ದಾನೆ ಅಥವಾ ಕನ್ನಡಕ್ಕೆ ತಂದಿದ್ದಾನೆ. ಮೂಲವನ್ನು ಶ್ರದ್ಧೆಯಿಂದ ಅನುಸರಿಸಿದರೂ 68 ಅಧ್ಯಾಯಗಳ ಸುದೀರ್ಘ ಕಾವ್ಯವನ್ನು 24 ಅಧ್ಯಾಯಗಳಲ್ಲಿ ಸಂಗ್ರಹಿಸಿ ಹೇಳಿದ್ದಾನೆ. ಮೂಲಕ್ಕೆ ಧಕ್ಕೆ ಬಾರದಂತೆ, ಚ್ಯುತಿ ಬಾರದಂತೆ ಸಂಗ್ರಹಿಸಿ ಹೇಳುವಲ್ಲಿ ಲಕ್ಷ್ಮೀಶನ ಕಾವ್ಯ ಕೌಶಲ್ಯವನ್ನು ಕಾಣಬಹುದಾಗಿದೆ. ಹಾಗಾದರೆ ಈ ಪದ್ಯವನ್ನು ಅರಿಯೋದ್ರಿಂದ ನಮಗೇನು ಸಿಗ್ತದೆ, ಆಶಯ ಭಾವ ಏನಿರ್ತದೆ ಅಂತಂದರೆ ಕೇಳಿ. ಅಶ್ವಮೇಧ ಯಾಗದ ಪ್ರಸಂಗದ ವೈವಿಧ್ಯಮಯ ಕಥೆಗಳು, ಉಪಕಥೆಗಳಿಂದ ಕೂಡಿದು ಈ ಕಥೆಯನ್ನು ಲಕ್ಷ್ಮೀಶನು ಕುತೂಹಲದಿಂದ ಕಲಾತ್ಮಕತೆಯಿಂದ ಕೂಡಿಸಿ ಹೇಳುವಲ್ಲಿ ಯಶಸ್ವಿಯಾಗಿದ್ದಾನೆ. ಹಲವಾರು ರಮ್ಯ ಕಥೆಗಳಿಂದಾಗಿ ಇದು ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿರುವ ಈ ಕಾವ್ಯವು ಕಥಾ ಸರಿಸ್ತಾಗರವೆನಿಸಿದೆ. ಶ್ರೀಕೃಷ್ಣ ಪರಮಾತ್ಮನೇ ಇಲ್ಲಿನ ಕಥಾನಾಯಕನಾಗಿದ್ದಾನೆ. ಪ್ರಶ್ನೆ ಕೇಳ್ಬೋದು, ಇಲ್ಲಿ ಯಾರು ಕಥಾನಾಯಕನಾಗಿ ಕಂಡು ಬರ್ತಾರೆ ಅಂತ ಒಂದು ಅಂಕದಲ್ಲಿ ಕೇಳ್ಬೋದು. ಇಲ್ಲಿ ಶ್ರೀಕೃಷ್ಣನೇ ಕಥಾನಾಯಕನಾಗಿದ್ದಾನೆ. ಅಶ್ವಮೇಧ ಯಾಗದ ಕುದುರೆಯು ಮುಂದೆ ಹೋಗ್ತಾ ಇದೆ. ಪಾಂಡವ ವೀರರು ಅದರ ಹಿಂದೆ, ಸಹೃದಯರು ಇವರುಗಳ ಹಿಂದೆ. ಕುದುರೆ ಹೋದಲ್ಲೆಲ್ಲ ಒಂದು ಹೊಸ ಕತೆ, ಹೊಸ ಪ್ರಸಂಗ. ಕೆಲವರು ಕೃಷ್ಣನಿಗೆ ಬದಲಾಗಿಯೇ ಈ ಕಥೆಯೇ ಕಥಾನಾಯಕ ಎಂದು ಗೇಲಿ ಮಾಡಿದ್ದಾರೆ. ಅಶ್ವಮೇಧ ಯಾಗದ ಕುದುರೆಯು ಹಲವಾರು ರಾಜ್ಯಗಳನ್ನು ದಾಟುತ್ತಾ ಮುಂದೆ ಅದು ಮಣಿಪುರಕ್ಕೆ ಬರುತ್ತದೆ.
ಕುದುರೆಯನ್ನು ಕಟ್ಟಿ ಹಾಕಿದ ಮಣಿಪುರದ ಅರಸು ಬಬ್ರುವಾಹನನ ಕಥೆಯನ್ನು ಹೇಳುತ್ತಿರುವಾಗ ಹೋಲಿಕೆಯಾಗಿ ಬಂದ ರಾಮಾಯಣದ ಮತ್ತು ರಾಮಕುಶಲವರ ಕಾಳಗದ ಕಥೆಯನ್ನು ಜೈಮಿನಿ ಮುನಿಗಳು ಪ್ರಸ್ತಾಪ ಮಾಡುತ್ತಾರೆ. ಜನಮೇಜಯ ರಾಜನ ಕೋರಿಕೆಯಂತೆ ರಾಮಾಯಣದ ಪ್ರಸಂಗವನ್ನು ಚೆನ್ನಾಗಿ ಬಳಸಿಕೊಂಡು ಮನೋಹರವಾಗಿಯೂ ವಿಸ್ತಾರವಾಗಿಯೂ ನಿರೂಪಿಸಿದ್ದಾನೆ. ಹಾಗಾದರೆ ನಮಗೆ ಆಯ್ಕೆಯೂ ಕೂಡ ಬಹಳ ಮುಖ್ಯ. ಇಲ್ಲಿ ನಾವು ಸಂದರ್ಭ ಸಹಿತ ಸ್ವಾರಸ್ಯದ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಈ ಆಯ್ಕೆಯನ್ನು ಬಳಸ್ಕೊಂಡು ನೀವು ಉತ್ತರಿಸಿದ್ದೇ ಆದರೆ ನಿಮಗೆ ಅಧಿಕವಾದ ಅಂಕಗಳು ಸಿಗ್ತವೆ. ಇಲ್ಲಿ ಆಯ್ಕೆಯನ್ನು ನೋಡೋಣ. ಆಯ್ಕೆ ಲಕ್ಷ್ಮೀಶ ಬರೆದ ಜೈಮಿನಿ ಭಾರತವನ್ನು ದೇವೂಡು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತ ಶಾಸ್ತ್ರಿಯವರು ಸಂಪಾದಿಸಿದ ಜೈಮಿನಿ ಭಾರತ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಜೈಮಿನಿ ಭಾರತ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತಂದ ಬರೆದ್ರೆ ನಿಮಗೆ ಅಧಿಕವಾದ ಅಂಕಗಳು ಸಿಗ್ತವೆ. ವಿದ್ಯಾರ್ಥಿಗಳೇ, ಈಗ ನೀವು ಕೇಳ್ತಿರ್ತಕ್ಕಂಥ ಪದ್ಯದ ಸಾರಾಂಶ ಅಥವಾ ಈ ಪ್ರತಿಯೊಂದು ಪದ್ಯದ ಸಾರಾಂಶವನ್ನು ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಕೆಂಪು ಅಕ್ಷರಗಳಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಪದ್ಯಗಳಾಗಿರ್ತವೆ. ಇದರ ಸಾರಾಂಶ ಕೆಳಗಡೆ ಇರ್ತದೆ. ಒಂದನೇ ಪದ್ಯ ಏನಿದೆ ನೋಡೋಣ. ಅಂಜಬೇಡೆನ್ನು ಮಾಜದಿರ್ ತನ್ನಾನೆ ಹೇಳೆಂದು ರಘುಕುಲಲ್ ರಾಮನ್ ಒತ್ತಾಯದಿಂ ಕೇಳಲ್ ಅವನೆಂದನ್ ಅವದರಿ ಸ್ಟೋರ್ಟ ಮಡಿವಾಳಿಯಂ ಮಲಿನಮಂ ತೊಳೆವನಾಗಿ ಕಾಡುಗೆಡದಂ ಜಿಯೇ ಸದ್ಗುಣ ಚರಿತನ್ ಆ ಮಾಳಿಯಂ ಜಗಮಂ ಪುಣಿತಮಂ ಮಾಳ್ಫ ನಿನ್ನೇಳಿಗೆಯನ್ ಅವನೆತ್ತಬಲ್ಲನೆನಲೇ ಏನೆಂದನ್ ಎನಲಾತ ಇಂತೆಂದನು ಅಂತ. ಇನ್ನೊಂದು ಸಲ ಓದ್ತೀನಿ ಕೇಳಿ. ಅಂಜಬೇಡೆನ್ನು ಮಾಜದಿರ್ ತನ್ನಾನೆ ಹೇಳೆಂದು ರಘುಕುಲಲ್ ರಾಮನ್ ಒತ್ತಾಯದಿಂ ಕೇಳಲ್ ಅವನೆಂದನ್ ಅವಧರಿಸೋರ್ಟ ಮಡಿವಾಳಿ ಮಲಿನಮಂ ತೊಳೆವನಾಗಿ ಕಾಳುಗೆಡದಂ ಜಿಯ ಸದ್ಗುಣಚರಿತನ್ ಆ ಮಾಳಿಯಂ ಜಗಮಂ ಪುಣಿತಮಂ ಮಾಳ್ಫ ನಿನ್ನೇಳಿಗೆಯನ್ ಅವನೆತ್ತಬಲ್ಲ ನೆನಲೆ ಏನೆಂದನ್ ಎನಲಾತ ಇಂತೆಂದನು. ಇದರ ಸಾರಾಂಶ ಹೇಗಿದೆ? ಇಲ್ಲಿ ಗೂಢಾಚಾರಿ ಒಬ್ಬ ಶ್ರೀರಾಮಚಂದ್ರನಿಗೆ ಮಡಿವಾಳಿ ಅಂತಂದರೆ ಅಗಸಬ ಮಾತನಾಡಿರುವ ಮಾತುಗಳನ್ನು ಬಂದು ಹೇಳ್ತಾ ಇದ್ದಾನೆ. ಅಂಜಬೇಡ, ಇನ್ನು ಮರೆಮಾಚಬೇಡ, ತನ್ನಾನು ಹೇಳು. ರಘುಕುಲ ತಿಲಕನಾದ ಶ್ರೀರಾಮನು ಒತ್ತಾಯದಿಂದ ಅವನನ್ನು ಕೇಳಲು ಓರ್ವ ಮಡಿವಾಳನು ಮಲಿನ ಬಟ್ಟೆಯನ್ನು ತೊಳೆಯುವವನಾಗಿ ಕೆಡುಕದ ನುಡಿಯನು ನುಡಿದನು. ದೊರೆಯೇ, ಕೆಡುಕದ ನುಡಿಯನು ನುಡಿದನು. ಸದ್ಗುಣ ಚರಿತನಾದ ನಾಮಗಳಿಂದ ಜಗತ್ತನ್ನು ಪವಿತ್ರಗೊಳಿಸುವ ನಿನ್ನ ಕೀರ್ತಿಯನ್ನು ಅವನೇನು ಬಲ್ಲನು? ಅವನು ನಿಮ್ಮ ಶ್ರೇಷ್ಠತೆಯನ್ನು ಅರಿಯನು ಎಂದನು. ಆವಾಗ ಅವನು ಏನಂದನು ಎಂದು ಶ್ರೀರಾಮ ಕೇಳಲು ಆತ ಹೀಗೆ ಹೇಳಿದನು ಅನ್ನೋದು ಮೊದಲನೆಯ ಪದ್ಯದ ಅರ್ಥ. ಎರಡನೆಯ ಪದ್ಯದಲ್ಲಿ ಹೀಗೆ ಹೇಳ್ತಾನೆ. ಪೆಂಡತಿ ತವರ್ಮನೆಗೆ ಮುಳಿದು ಪೇಳದ ಪೋದ ಚಂಡೀತನಕ್ಕವಳ ತಾಯಿ ತಂದೆಗಳ್ ಕಳುಹ ಬಂದಡೆ ಅಲೆದೂಡಿ ನೊಲ್ಲೆನ್ ಅಗಲಿರ್ದ ಮಡದಿಯಂ ಮತ್ತೆ ರಘುನಾಥರಂತೆ ಕೊಂಡ್ ಅವಳನ್ ಆಳುವವನಲ್ಲ ತಾನೆಂದು ರಜಕನ್ ಉದ್ದಂಡದುಳ್ ನುಡಿಯೇ ಕಿವಿ ಮುಚ್ಚಿಕೊಳ್ಳುತ್ತಿದ್ದೇನ್ ಖಂಡಿತದ ಮಂತ್ರಪೋತದ ಹವಿಯ ನರಿದೆಂಜಲಿ ಪ್ರದೇವಾಯಸಮೆಂದನು. ಹೀಗಂತಂದರೆ ಏನು ಅಂತಂದರೆ, ಮಡಿವಾಳನ ಹೆಂಡತಿ ಅಥವಾ ಒಬ್ಬನ ಹೆಂಡತಿ ತವರು ಮನೆಗೆ ಸಿಟ್ಟಿನಿಂದ ಹೇಳದೆ ಹೋದ. ಚಂಡಿತನಕ್ಕೆ ಅವಳ ತಂದೆ ತಾಯಿಗಳು ಗಂಡನ ಮನೆಗೆ ಮರಳಿ ಕಳುಹಲು ಬಂದು ಬೇಡಿಕೊಂಡರಂತೆ. ಅವಳನ್ನು ಇನ್ನು ಸೇರಿಸಿಕೊಳ್ಳಲಾರೆನೋ, ಅಗಲಿದ ಮಡದಿಯನ್ನು ಮತ್ತೆ ರಘುನಾಥನಂತೆ ಸೇರಿಸಿಕೊಂಡು ಆಳುವವನಲ್ಲ ತಾನು ಎಂದು ರಜಕನು ಅಹಂಕಾರದಿಂದ ನುಡಿಯಲು ನಾನು ಅದನ್ನು ಕೇಳಿ ಕಿವಿ ಮುಚ್ಚಿಕೊಳ್ಳುತ್ತಾ ಅಲ್ಲಿಂದ ಎದ್ದೆನು. ದೋಷವಿಲ್ಲದ ಮಂತ್ರಪೂತವಾದ ಅವಿಸ್ಸನ್ನು ತಿಳಿದು ಕಾಗೆಯು ಎಂಜಲು ಮಾಡುವುದೇ ಎಂದನು. ಮುಂದೆ ಮೂರನೆಯ ಪದ್ಯ. ಎಂದು ಭಿನ್ನೈಸೆ ಕೇಳ್ದು ಆತನಂ ಕಳುಹಿ ರಘುನಂದನಂ ಬಂಧನಕ್ಕೊಳಗಾದ ಮತ್ತ
ಜಗದಂದದಿಂ ನಿಜ ಶಿರವನೊಲಿದು ಮೂಗಿ ಮೇಲೆ ಬೆರಳಿಟ್ಟು ಮೌನದಿಂದೆ ನಿಂದು ಸೈವೆರನಾಗಿ ನೆನೆದು ಚಿತ್ತದೊಳ್ನೊಂದು ಬಿಸು ಸುಯ್ದು ಕಡುವಳಿದು ಕಾತರಿಸಿ ಕೆಳಗುಂದಿ ದುಮ್ಮಾನದಿಂ ಪೊಕ್ಕಣಂತಃಪುರಕ್ಕೆ ಪುತ್ತ ಉಗುವುದು ಅಹಿಪನಂತೆ. ಇದರ ಅರ್ಥ ಏನು ಅಂತಂದರೆ, ಈ ರೀತಿಯಾಗಿ ಚಾರನು ಆ ಸುದ್ದಿಯನ್ನು ಹೇಳಲು ಕೇಳಿ ಆತನನ್ನು ಕಳುಹಿಸಿ ರಘುನಂದನನು ಬಂಧನಕ್ಕೊಳಗಾದ ಮದಗಜದಂತೆ ತನ್ನ ತಲೆಯನ್ನು ತೂಗಿ ಮೂಗಿನ ಮೇಲೆ ಬೆರಳಿಟ್ಟು ಮೌನದಿಂದ ನಿಂತು ಆಶ್ಚರ್ಯಪಟ್ಟು ಮನಸ್ಸಿನಲ್ಲಿ ಸೀತೆಯ ಕುರಿತು ಹಿಂದಿನ ಎಲ್ಲವನ್ನೂ ನೆನೆದು ನೊಂದು ನಿಟ್ಟುಚಿರನು ಬಿಟ್ಟು ವಿಧಿಯನ್ನು ಬಹಳ ನಿಂದಿಸಿ ಕಾತರಿಸಿ ಕಳೆಗುಂದಿ ದುಃಖದಿಂದ ಸರ್ಪರಾಜನು ಹುತ್ತವನ್ನು ಹೋಗುವಂತೆ ಅಂತಃಪುರಕ್ಕೆ ಆ ರಾಮನು ಹೊಕ್ಕನು ಅನ್ನೋದು ಇದರ ಅರ್ಥ. 4ನೆಯ ಪದ್ಯ. ಎದ್ದು ಕುಳಿರ್ದು ಕರುಣಾಳುಗಳ ಬಲ್ಲಹಂ ಮುದ್ದುಗೈದನ್ ಉಜರಂ ಕರೆದು ಇಳೆಯೋಳ್ ಇಂದೆನಗೆ ಪೊದ್ದಿದ ಅಪವಾದಮಂ ನೀವರಿದುದಿಲ್ಲ ಅಕಟಾ ಸಾಕಿನ್ನು ನೆರವಿಗೆ ಗೋಳು ಕದ್ದ ಕಳ್ಳತನ ಓಲಾಡಿಸಿಕೊಳ್ಳಲಾರೆ ನೋಡಲಿದ್ದ ನಿಂದೆಗೊಳಗಾಗಿ ಬದುಕುವನಲ್ಲ ತಿದ್ದ ತೀರದ ವಿಲಗ ಕಂಜುವೆಂ ಸೀತೆಯಂ ಬಿಟ್ಟಿಲ್ಲದಿರೆ ನೆಂದನು. ಇದರ ಅರ್ಥ ಏನು ಅಂತಂದರೆ, ಎದ್ದು ಕುಳಿತು ಕರುಣಾಳುಗಳಲ್ಲಿ ತಿಳುವಳಿಕೆ ಉಳ್ಳವನು ತಮ್ಮಂದಿರನು ಕರೆದು ಪ್ರೀತಿಯಿಂದ ಸತ್ಕರಿಸಿ, ರಾಜ್ಯದಲ್ಲಿ ಈಗ ನನಗೆ ಬಂದಿರುವ ಅಪವಾದವನ್ನು ನೀವು ಅರಿತಿಲ್ಲ. ಅಯ್ಯಯ್ಯೋ ಸಾಕು, ಇನ್ನು ಜನಸಮೂಹದಲ್ಲಿ ಕದ್ದ ಕಳ್ಳನಂತೆ ಬದುಕಿದಂತೆ ಮಾತನಾಡಿಸಿಕೊಳ್ಳಲಾರೆನು. ನಿಂದೆಗೊಳಗಾಗಿ ಬದುಕುವನಲ್ಲ ನಾನು. ತಿದ್ದಿಕೊಳ್ಳಲಾಗದ ದೋಷಕ್ಕೆ ಅಂಜುವೆನು. ಸೀತೆಯನ್ನು ಬಿಟ್ಟು ಇರಲಾರೆನೋ ಅಥವಾ ಬಿಟ್ಟಿದ್ದರೆ ಬದುಕಲಾರೆನೋ ಎಂದನು. 5ನೆಯ ಪದ್ಯ ಹೀಗಿದೆ. ತಮ್ಮ ಬಾ, ನೀನ್ ಅಂದುವರೆಗೆ ನಾನೆಂದ ಮಾತನ್ ಮೀರದವನಲ್ಲ. ಕೆಲವಲ್ಲವ ನಾರಯ್ಯ, ತಮ್ಮ ಮರುಗದಿರು. ತಮ್ಮ ಕೊರಳಿಗಿದೆ ಖಡ್ಗಮಂ ಅಲ್ಲದೂಡೀಗ ಜಾನಕಿಯನು. ಉಂಬಳಿಯ ನೊಯ್ದು ಗಂಗೆಯ ತಡಿಯ ಅರಣ್ಯದೋಳ್ ಸುಮ್ಮನೆ ಕಳುಹಿ ಬರ್ಪುದ. ಅವಳ್ ಎಣ್ಣೋಳ್ ಆಡಿರ್ಪಳು ಒಮ್ಮೆ ಕಾನನ ಕೈದಬೇಕೆಂದು ಬಯಕೆ ಇಂದದೆ ನೆವಂ ನಿನಗೆಂದನು. ಇದರ ಅರ್ಥ ಏನು ಅಂತಂದರೆ, ತಮ್ಮ ಲಕ್ಷ್ಮಣ ಬಾ, ನೀನು ಇದುವರೆಗೆ ನಾನು ಹೇಳಿದ ಮಾತುಗಳನ್ನು ಮೀರಿದವನಲ್ಲ. ಹಿಂದೆ ಮುಂದೆ ಯೋಚಿಸುತ್ತಾ ದುಃಖಿಸಬೇಡ. ತನ್ನ ಕೊರಳು ಹೋಗಲು ಕತ್ತಿ ಬಂದಿದೆ. ಈಗ ಕೊರಳು ಉಳಿಯಬೇಕಾದರೆ ಒಂದೇ ದಾರಿ. ದುಃಖಿಸದೆ ಈಗ ಜಾನಕಿಯನ್ನು ಕರೆದುಕೊಂಡು ಹೋಗಿ ಗಂಗೆಯ ದಡದ ದಟ್ಟವಾದ ಅರಣ್ಯದಲ್ಲಿ ಸುಮ್ಮನೆ ಕಳುಹಿಸಿ ಬರಬೇಕು. ಅವಳು ಒಮ್ಮೆ ನನಗೆ ಕಾಡಿಗೆ ಹೋಗಿ ಋಷಿ ಪತ್ನಿಯರ ಜೊತೆಗೆ ಇರುವ ಬಯಕೆಯನ್ನು ತಿಳಿಸಿದ್ದಳು. ಈಗ ನಿನಗೆ ಅದೇ ಒಂದೇ ನೆಪ ಎಂದನು. 6ನೆಯ ಪದ್ಯ. ತಾಯಿಯೇ, ನೀನೇತಕ್ಕೆ ಎಳೆಸಿದೆ ನಿನ್ನನ್ನು ಈಗ ರಘುರಾಯ ತಪೋವನಕ್ಕೆ ಕಳುಹಿ ಬರ ಹೇಳಿದಂ. ಪ್ರಿಯಮಂ ಉಳ್ಳೊಡೆ ಎರೆದು ಪಣ್ಣಿ ಬಂದಿದೆ ಏಕೋ ವಿಜಯಂ ಕೈವುದೆಂದು ಮರುಗಿ ಛಾಯೆಗಾಣಿಸಿ ಸುಮಿತ್ರಾತ್ಮಜಂ ನುಡಿದ ಅಭಿಪ್ರಾಯಮಂ ತಿಳಿಯದೆ ಅತಿ ಸಂಭ್ರಮಾನ್ವಿತೆಯಾದಳ್ ಆಯತಾಂಬಕಿ ತನ್ನಭಿಷ್ಟಮಂ ಸಲ್ಲಿಸುವ ಕಾಂತನೆಂಬುವ ಉತ್ಸವದಳು. ಸಾರಾಂಶ ಹೇಗಿದೆ. ತಾಯಿಯೇ, ಲಕ್ಷ್ಮಣ ಕೇಳ್ತಾನೆ ಈ ಮಾತನ್ನು. ತಾಯಿಯೇ, ನೀನು ಏತಕ್ಕಾಗಿ ಅಪೇಕ್ಷೆ ಪಟ್ಟೆ? ಏತಕ್ಕಾಗಿ ಇಂಥ ಬಯಕೆಯನ್ನು ಬಯಸಿದೆಯೋ? ಈಗ ನಿನ್ನನ್ನು ರಘುಕುಲ ರಾಮನು ತಪೋವನಕ್ಕೆ ಕಳುಹಿಸಿ ಬರಲು ಹೇಳಿದ್ದಾನೆ. ನಿನಗೆ ಇಷ್ಟವಿದ್ದರೆ ರಥವು ಸಿದ್ಧವಾಗಿದೆ, ಬಂದಿದೆ ನೋಡು. ನಿನಗಿಷ್ಟವಿದ್ದರೆ ರಥವು ಸಿದ್ಧವಾಗಿಯೇ ಬಂದಿದೆ ನೋಡು, ದಯಮಾಡಿಸಬಹುದು ಎಂದು ಅಂತರಂಗದಲ್ಲಿ ಮರುಗಿ ಅಪಾಯದ ಛಾಯೆಗಾಣಿಸಿ ಲಕ್ಷ್ಮಣನು ನುಡಿದನು. ಆದರೆ ಅವನ ಅಭಿಪ್ರಾಯವನ್ನು ತಿಳಿಯದೆ ವಿಶಾಲ ಕಣ್ಣಿನ ಸೀತೆ ತನ್ನ ಅಪೇಕ್ಷೆಯನ್ನು ಕಾಂತನು ಸಲ್ಲಿಸುತ್ತಿರುವನು ಎಂಬ ಆನಂದದಲ್ಲಿ ಅತಿ ಸಂಭ್ರಮವನ್ನು ಹೊಂದಿದಳು.
ಮುಂದೆ ಹೇಳ್ತಾನೆ, ಅಂಬುಜಾನನೆ ಬಳಿಕ ಪಯಣಮಂ ನಿಶ್ಚಯಿಸಿ ನಂಬಿದರ ಅಭಿಷ್ಟಮಂ ಸಲಿಸುವ ಕೃಪಾಳು ತಾನೆಂಬುವುದು ಕಾಣಿಸಿದನು ಎಂದೆನ್ನ ಕಾಂತನು ಎನಗೆಂದು ಕಾಸಲೆಗೆ ಎದ್ದು ಮುಂಬರಿದೊಡಂಬಡಿಸಿ ಬಲವಂದು ಕಾಲ್ಗೆರಗಿ ತುಂಬಿದ ಪೊರಕೆವೆತ್ತು ಕೈಕೆಯ ದೇವಿಗೆ ಶಿರಂಬಾಗಿ ವರ ಸುಮಿತ್ರೆಗೆ ನಮಿಸಿ ಸಖಿಯರ ಸಂತೈಸಿ ಬೀಳ್ಕೊಂಡಳು. ಹೇಗೆ ಹೋಗ್ತಾಳೆ ಅಂತಂದರೆ ಈ ಪದ್ಯದಲ್ಲಿ, ಕಮಲಮುಖಿಯಾದ ಸೀತೆಯು ಬಳಿಕ ಪ್ರಯಾಣವನ್ನು ಮಾಡಲು ನಿಶ್ಚಯಿಸಿದಳು. ನಂಬಿದವರ ಅಭಿಷ್ಟವನ್ನು ಸಲ್ಲಿಸುವ ಕೃಪಾಳು ತಾನು ಎಂಬುವುದನ್ನು ತನ್ನ ಪತಿಯು ತೋರಿಸಿದನು. ಕೊನೆಗೆ ನನ್ನನ್ನು ಅರಣ್ಯಕ್ಕೆ ಕಾಣಿಸಿದನು ಎಂದು ಭಾವಿಸಿದಳು. ಕೌಸಲ್ಯಗೆ ಹೇಳಬೇಡ ಎಂದರೂ ಮುಂದುವರಿದು ಒತ್ತಾಯದಿಂದ ಅವಳನ್ನು ಒಡಂಬಡಿಸಿ ಪ್ರದಕ್ಷಿಣೆ ಮಾಡಿ ಅವಳ ಕಾಲಿಗೆ ಬಿದ್ದು ಅಥವಾ ಎರಗಿ ಮನ ತುಂಬಿದ ಹರಕೆಯನ್ನು ಪಡೆದು ಕೈಕೆಯ ದೇವಿಗೆ ತಲೆ ಬಗ್ಗಿಸಿ ನಮಸ್ಕರಿಸಿ ಪೂಜ್ಯ ಸುಮಿತ್ರಾ ದೇವಿಗೂ ನಮಿಸಿ ಸಖಿಯರಿಗೆ ದುಃಖ ಪಡಬೇಡಿ ಎಂದು ಬೇಡಿಕೊಂಡು ಅವರನ್ನು ಸಂತೈಸಿ ಈಗ ಆಕೆ ಪ್ರಯಾಣ ಮಾಡ್ತಾ ಇದ್ದಾಳೆ, ಬೀಳ್ಕೊಂಡಳು. 8ನೇ ಪದ್ಯ. ಲಕ್ಷ್ಮಣ ಕರೆದುಕೊಂಡು ಹೋಗಿದ್ದಾನೆ. ಇಲ್ಲಿ ಕೇಳ್ತಾಳೆ, ಎಲ್ಲಿ ಮುನಿಪೋತ್ತಮರ ಪಾವನದ ಎಡೆಗಳೆಲ್ಲಿ, ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳಲ್ಲಿ, ಸುಹವಿಗಳ ಪೊಗೆದ ಅಗ್ನಿಹೋತ್ರದ ಕುಟೀರಂಗಳು ಎಲ್ಲಿ, ಪರಿಚಿತವಾದ ವಾದ ವೇದ ಧ್ವನಿಗಳೆಲ್ಲಿ, ಅಲ್ಲಿಗೆ ಒಯ್ಯದೆ ದಾರುಣದ ಕಟ್ಟಡವಿಗೆ ಇಲ್ಲಿಗೇಕೆ ತಂದೆಯೋ ತಂದೆ ಸೌಮಿತ್ರಿ ಏಳೆಂದಳು ಜಾನಕಿ ಸುಯ್ದಳು. ಜಾನಕಿಯು ಲಕ್ಷ್ಮಣನನ್ನು ಹೀಗೆ ಕೇಳುತ್ತಾಳೆ, ಎಲ್ಲಿಯೂ ಮುನಿಗಳ ಆಶ್ರಮಗಳು ಕಾಣುತ್ತಿಲ್ಲ, ಮುನಿಪೋತ್ತಮರ ಪಾವನವಾದ ವನ ಪ್ರದೇಶಗಳೂ ಎಲ್ಲಿವೆ, ಉತ್ತಮ ಹವಿಸ್ಸುಗಳ ಸುವಾಸನೆಯನ್ನು ಕೊಡುವ ಹೊಗೆಯುಳ್ಳ ಅಗ್ನಿ ಹೋತ್ರದ ಕುಟೀರಂಗಳೂ ಕಾಣುತ್ತಿಲ್ಲ, ನನಗೆ ಪರಿಚಿತವಾದ ವಾದ್ಯ ವೇದ ಧ್ವನಿಗಳು ಕಾಣುತ್ತಿಲ್ಲ. ಅವುಗಳಿರುವಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗದೆ ಮರಕಟ್ಟಿಗೆಗಳಿಂದ ಕೂಡಿದ ಭಯಂಕರವಾದ ಈ ದಟ್ಟವಾದ ಅಡವಿಗೆ, ಈ ಕಾಡಿಗೆ ಇಲ್ಲಿಗೇಕೆ ಕರೆದುಕೊಂಡು ಬಂದೆಯೋ ನನ್ನ ತಂದೆ ಲಕ್ಷ್ಮಣ ಹೇಳೆಂದು ಜಾನಕಿ ಸಂಕಟದಿಂದ ನಿಟ್ಟುಸಿರನ್ನು ಬಿಟ್ಟಳು. ಆವಾಗ ಲಕ್ಷ್ಮಣ ತಡೆದುಕೊಳ್ಳಲಾರದೆ ಹೇಳ್ತಾನೆ, ದೇವಿ ನಿನಗೆ ಇನ್ನಗಂ ಪೇಳ್ದುದಿಲ್ಲ ಅಪವಾದ ಮಾವರಿಸಿ, ನಿನ್ನನ್ನೊಲ್ಲದೆ ರಘುಕುಲೋದ್ವಹಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ, ಆ ವಿಭುವಿನ ಆಜ್ಞೆಯ ಮೀರಲರಿಯದೆ ನಿಮ್ಮನ್ನು ಈ ವಿಪಿನ ಕೊಡಗೊಂಡು ಬಂದೆನ್ ಒಯ್ಯಯ್ಯೋ ಆ ವಲ್ಲಿಗಾದೊಡಂಪೋ ಎಂದು ಲಕ್ಷ್ಮಣ ಬಾಷ್ಪಲೋಚನನಾದನು. ಲಕ್ಷ್ಮಣ ಹೇಳ್ತಾನೆ, ದೇವಿ ನಿನಗೆ ಇನ್ನು ನಾನು ಹೇಳುತ್ತಿರುವ ವಿಚಾರ ಒಂದಿದೆ. ನಿಮ್ಮ ಮೇಲೆ ಅಪವಾದ ಆವರಿಸಿ ಬಂದಿದ್ದು ನಿಮ್ಮನ್ನು ತಮ್ಮೊಡನೆ ಇರಿಸಿಕೊಳ್ಳಲು ಇಷ್ಟಪಡದೆ ರಘುಕುಲದ ರಾಮನು ಹಿಂಜರಿದು ಕಾಡಿಗೆ ಕಳುಹಿಸಿ ಬಾ ಎಂದು ನನಗೆ ಆಜ್ಞೆಯನ್ನು ಮಾಡಿರುವಾಗ ಆ ರಾಜ್ಯನ ಆಜ್ಞೆಯನ್ನು ಮೀರಲು ಸಾಧ್ಯವಾಗದೆ ನಿಮ್ಮನ್ನು ಈ ಕಾಡಿಗೆ ಕರೆದುಕೊಂಡು ಬಂದೆನು. ಇನ್ನು ತಾವು ಮೆಲ್ಲನೆ ಒಯ್ಯಯ್ಯೋ ಮೆಲ್ಲನೆ ಆ ವಲ್ಲಿಗಾದೊಡು ನೀವೆಲ್ಲಿಗಾದರೂ ಹೋಗಬಹುದು ಎಂದು ಹೇಳಿ ಲಕ್ಷ್ಮಣನು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡನು. ಮುಂದಿನ ಪದ್ಯ. ಈ ಮಾತನ್ನು ಕೇಳಿದಾಗ ಸೀತೆಗೆ ಆದದ್ದು ಹೀಗೆ, ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳಿಗೆರಗುವಂತೆ, ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳಿಗೆ ಹೊರಗುವಂತೆ, ಲಕ್ಷ್ಮಣನ ಮಾತು ಕಿವಿ ಧರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳಂಗನೆ ಧರೆಗೆ ನಡುಗುತ್ತ, ಮರೆದಳಂ ಅಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ಕಣ್ಣೀರ್ದಳೆದು ಪತ್ರದೋಳ್ ಕೊಡೆವಿಡಿದು ಸೆರಗಿಂದೆ ಬೀಸಿ ರಾಮನ ಸೇವೆ ಸಂದುದೆ ತನಗೆಂದು ರೋಧಿಸಿದನು. ಇದರ ಅರ್ಥ ಏನಂತಂದರೆ, ಬಿರುಗಾಳಿ ಬೀಸಿ ಹೊಡೆಯಲು ಗೊಣೆ ತುಂಬಿದ ಬಾಳೆಯ ಮರ ಅಲುಗಾಡಿ ಮುರಿದು ಭೂಮಿಗೆ ಹೊರಗುವಂತೆ ಲಕ್ಷ್ಮಣನ ಮಾತು ಕಿವಿ ಪರದೆಯ ಮೇಲೆ ಬೀಳುವ ಮುನ್ನ ಮೊದಲೇ ಸೀತೆಯು ನಡುಗುತ್ತಾ ಪ್ರಜ್ಞೆ ತಪ್ಪಿ ಭೂಮಿಗೆ ಬಿದ್ದಳು. ಅವಳು ತನ್ನ ದೇಹದ ಮೇಲಿನ ಅರಿವನ್ನೇ ಮರೆತಳು. ಬಳಿಕ ಲಕ್ಷ್ಮಣನು ಮರುಗಿ ಕಣ್ಣೀರನ್ನು ಸುರಿಸುತ್ತಾ ಅವಳಿಗೆ ನೀರನ್ನು ಚಿಮುಕಿಸಿ ಬೀಸಿದನು. ಎಲೆಗಳು ಚುಮುಕಿಸಿ ಬೀಸಲು ಬೀಳದಂತೆ ಎಲೆಗಳನ್ನು ಕೊಡೆಯಾಗಿ ಹಿಡಿದನು. ನಂತರ ತನ್ನ ಸ್ಯಾಲಿನಿಂದ ತಾನು ಹೊತ್ತಿಕೊಂಡಿರುವಂಥ ಉತ್ತರಿಯಿಂದ ಸೆರಗಿನಿಂದ ಸೀತೆಗೆ ಗಾಳಿಯನ್ನು ಬೀಸಿ ಸೀತೆಯು ಸತ್ತಳೆ.
ಹಾಗಿದ್ದರೆ ರಾಜನಾದ ಶ್ರೀರಾಮನ ಸೇವೆಯು ತನಗೆ ಇಂದಿಗೆ ಇಲ್ಲಿಗೆ ಮುಗಿಯಿತೆ. ಈ ದಿಕ್ಕಿಲ್ಲದ ಕಾಡಿನಲ್ಲಿ ತುಂಬು ಗರ್ಭಿಣಿಯಾದ ಸೀತೆಯು ಮರಣ ಹೊಂದಿದರೆ ಅದಕ್ಕೆ ಕಾರಣ ತಾನಾಗಿರುವನಲ್ಲದೆ ತಾನು ಬದುಕುವನಲ್ಲ ಎಂದು ರೋಧಿಸಿದನು ಅನ್ನುವುದು ಇದರ ಅರ್ಥ. ಮುಂದಿನ ಪದ್ಯ. ವೈಯನ್ ಅರಗಳಿಗೆಯೊಳ್ ಕಂದೆರೆದು ಧನ್ಯದಿಂ ಸುಯ್ಯಲರ್ ಅನುರೆ ಸೂಸಿ ಸೌಮಿತ್ರಿಯಂ ನೋಡಿ ಕೊಯ್ಯಲೊಲ್ಲದೆ ಕೊರಳ ನಿಂತು ತನ್ನಂ ಬಿಡಲ್ ಮಾಡಿದ ಅಪರಾಧ ಮುಂಟೆ ಕೈಯಾರೆ ಖಡ್ಗಮಂ ಕೊಟ್ಟು ತನ್ನರಸಿಯಂ ಹೊಯ್ಯೆಂದು ಪೇಳದೆ ಅಡವಿಗೆ ಕಳುಹಿ ಬಾ ಎಂದನ್ ಅಯ್ಯಯ್ಯೋ ರಾಘವಂ ಕಾರುಣ್ಯ ನಿಧಿಯೆಂದು ಅಳ್ದಳ್ ಅಂಬುಜ ನೇತ್ರೆ. ಮೆಲ್ಲನೆ, ಈ ಪದ್ಯದ ಅರ್ಥ ಹೀಗಿದೆ: ಮೆಲ್ಲನೆ ಅರಗಳಿಗೆಯಲ್ಲಿಯೇ ಕಣ್ಣನ್ನು ತೆರೆದು ಧನ್ಯದಿಂದ ನಿಟ್ಟುಸಿರನ್ನು ಬಿಟ್ಟು ಸೌಮಿತ್ರಿಯನ್ನು ನೋಡಿ ಕೊರಳನ್ನು ಕೊಯ್ಯಲು ಇಷ್ಟಪಡದೆ ಹೀಗೆ ತನ್ನನ್ನು ಬಿಡಲು ತಾನು ಮಾಡಿದ ಅಪರಾಧ ಆದರೂ ಏನು? ತನ್ನ ಕೈಯಾರೆ ಖಡ್ಗವನ್ನು ನಿನಗೆ ಕೊಟ್ಟು ತನ್ನ ಪತ್ನಿಯನ್ನು ಕಡಿದು ಬಿಡು ಎಂದು ಹೇಳದೆ ಕಾಡಿಗೆ ಕಳುಹಿಸಿ ಬಾ ಎಂದನೇ. ಅಯ್ಯಯ್ಯೋ ರಾಘವನು ಕಾರುಣ್ಯ ನಿಧಿಯೆಂದು ಕಮಲ ನೇತ್ರಿಯಾದ ಸೀತೆಯೂ ಅತ್ತಳು. 2ನೇ ಪದ್ಯ. ಬಿಟ್ಟನೆ ರಘುಶ್ರೇಷ್ಠನ್ ಎನ್ನನ್ನ ಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರಾ ತನುಜ ಕಟ್ ಅರಣ್ಯದೋಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರುಪವಂ ತಾನೆನ್ನ ಕಣ್ಬಟ್ಟೆ ಗೆಟ್ಟನೆ ಮನೋವಲ್ಲಭನನ್ ಅಗಲ್ದ ಈ ಅಡವಿಯೋಳ್ ನೆಟ್ಟನೆ ಪಿಶಾಚಿದ ಓಲ್ ಎಂತಿಹನೋ ಕೆಟ್ಟೆನೆಲ್ಲ ಎಂದು ಹೊರಲ್ದಿದಳು ಅವಳೆ. ಇದರ ಸಾರಾಂಶ: ರಘುಕುಲ ಶ್ರೇಷ್ಠನು ನನ್ನನ್ನು ಬಿಟ್ಟನೆ. ಅಯ್ಯಯ್ಯೋ, ತಾನು ಇನ್ನು ಮುಂದೆ ನನ್ನನ್ನು ಮುಟ್ಟುವುದಿಲ್ಲವೇ? ಏಳಿಗೆಯ ಈ ನನ್ನ ಬಾಳಿಗೆ ಕೊನೆಗಾಣಿಸುವ ತೀರ್ಮಾನವನ್ನು ಮಾಡಿದನೆ. ಲಕ್ಷ್ಮಣ, ನೀನು ದಟ್ಟವಾದ ಈ ಕಾಡಿನಲ್ಲಿ ಇವಳನ್ನು ಬಿಟ್ಟು ಬಾ ಎಂದು ನನಗೆ ಅಪ್ಪನೆ ಕೊಟ್ಟನೆ. ರಾಮನು ನನಗೆ ಇನ್ನು ಮುಂದೆ ದಾರಿ ಕಾಣದಂತೆ ಮಾಡಿದನೆ. ಮನೋವಲ್ಲಭನಾದ ಶ್ರೀರಾಮಚಂದ್ರನನ್ನು ಅಗಲಿ ಈ ಅಡವಿಯಲ್ಲಿ, ದಟ್ಟವಾದ ಈ ಅಡವಿಯಲ್ಲಿ ಹೇಗೆ ಇರಲಿ? ಇಲ್ಲಿಗೆ ಬಿಟ್ಟು ಬಾ ಎಂದು ಹೇಳಿ ಪಿಶಾಚಿಯಂತೆ ನಿಲ್ಲಿಸಿದನೆ. ಹೇಗಿರುವೆನೋ ಕೆಟ್ಟೆನೋ ಇನ್ನೇನು ಗತಿ ಎಂದು ಕಷ್ಟಕ್ಕೆ ಸಿಕ್ಕಿದೆನು ಎಂದು ಅಬಲೆಯಾದ ಸೀತೆ ಗೋಳಿಟ್ಟಳು. 13ನೇ ಪದ್ಯ. ಮತ್ತೆ ಸೀತೆ ಮಾತಾಡ್ತಾಳೆ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದು ಎನ್ನ ಮದುವೆಯಾದನು ಅಂದು ಮೊದಲಾಗಿ ರಮಿಸಿದನ್ ಎನ್ನೊಳ್ ಆನ್ ಅಗಲ್ದೊಡೆ ತಾಂ ನೆವೆದನಲ್ಲದೆ ವಂದಿದನೆ ಸೌಖ್ಯಮಂ ರಾಮನ್ ಎನಗಾಗಿ ಕೃಪಿವಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರನ್ ಕೊಂದು ಅಗ್ನಿಮುಖದೊಳ್ ಎನ್ನ ಪರೀಕ್ಷಿಸಿದನ್ ಎನ್ನೋಳ್ ಅಪರಾಧಮಂ ಕಾಣಿಸಿದನೆ. ಇದರ ಅರ್ಥ ಏನು ಅಂತಂದರೆ, ಅಂದು ವಿಶ್ವಾಮಿತ್ರ ಮುನಿಗಳೊಡನೆ ಮಿಥಿಲೆಯ ಆಸ್ಥಾನಕ್ಕೆ ಬಂದು ಹರಧನಸ್ಸನ್ನು ಮುರಿದು ನನ್ನನ್ನು ಮದುವೆಯಾದನು ಅಂದು. ಅಷ್ಟೇ ಅಲ್ಲದೆ ನನ್ನೊಂದಿಗೆ ಆತನು ಅಂದಿನಿಂದ ಇಂದಿನವರೆಗೆ ಸುಖದಿಂದಲೇ ಇದ್ದನು. ನಾನು ಅಪಹೃತಳಾಗಿ ಅವನಿಂದ ಅಗಲಿದಾಗ ಕಷ್ಟವನ್ನು ಅನುಭವಿಸಿದನು. ಅಂತಂದರೆ ರಾವಣ ಇವಳನ್ನು ಅಪಹರಿಸಿದಾಗ, ಅಪಹೃತಳಾಗಿ ಅವನಿಂದ ಅಗಲಿದಾಗ ಕಷ್ಟವನ್ನು ಅನುಭವಿಸಿದನು. ಅಲ್ಲದೆ ಸೌಖ್ಯವನ್ನು ಹೊಂದಿದನೆ. ರಾಮನು ನನಗಾಗಿ ಏನೆಲ್ಲ ಮಾಡಿದ್ದಾನೆ. ಕಪಿ ಸಮೂಹವನ್ನು ಕಟ್ಟಿ ನೆರವಿನಿಂದ ಕಡಲಿಗೆ ಸೇತುವೆಯನ್ನು ಕಟ್ಟಿ ರಾಕ್ಷಸರನ್ನು ಕೊಂದು ಆಮೇಲೆ ಅಗ್ನಿಮುಖದಲ್ಲಿ ನನ್ನನ್ನು ಪರೀಕ್ಷಿಸಿದನು. ಹೀಗಿದ್ದರೂ ಈಗ ನನ್ನಲ್ಲಿ ಅಪರಾಧವನ್ನು ಹುಡುಕಿದನೆ. 14ನೇ ಪದ್ಯ ಹೀಗಿದೆ: ಕುಲ್ ಮಿಳ್ಳಿಡಿದ ಕಾಡೋಳ್ ಅಂದು ನನ್ನನ್ನು ಉಪಚರಿಸಿ ಪೊಲ್ಮರೆದು ಗರ್ಜಿಪ ವೀರಾದನಂ ಮರ್ದಿಸಿದೆ ಬಲ್ಮೆಯಂ ನಾ ಕಳುಹಿದೊಡೆ ಜನಸ್ಥಾನದಿಂ ಹೋದೆ ರಾಘವನ ಬಳಿಗೆ ನಲ್ಮೆಯಂ ಮರೆದಫನೆ ಸೌಮಿತ್ರಿ ನೀನ್ ಎಲ್ಲರೋಳ್ ಮೈದುನನೆ ತನಗೆ ಕಾನನದೊಳೆನ್ನ ನಿಲ್ಲಿಸಲ್ಮನಂ ಬಂದೊಪ್ಪುದೆ ತಂದೆ ನಿನಗೆಂದು ಕಂಬನಿ ಮಿಡಿದಳ್ ಅಂಬುಜಾಕ್ಷಿ. ಇದರ ಅರ್ಥ ಏನು ಅಂತಂದರೆ, ಕಲ್ಲು ಮುಳ್ಳುಗಳು ತುಂಬಿದ ಕಾಡಿನಲ್ಲಿ ಅಂದು ವನವಾಸದ ಸಮಯದಲ್ಲಿ ನನ್ನನ್ನು ಉಪಚರಿಸಿದೆ.
ಹಲ್ಲು ಕಡಿಯುತ್ತಾ ಗರ್ಜಿಸುತ್ತಾ ಬಂದ ವೀರಾಧನವನ್ನು ಕೊಂದೆ. ಅಪಾಯವನ್ನು ಗ್ರಹಿಸಿ ಅಣ್ಣನ ಮಾತಿನಂತೆ ನನ್ನ ರಕ್ಷಣೆಗೆ ನಿಂತಿದ್ದೆ. ಆದರೆ ಒತ್ತಾಯದಿಂದ ನಾನು ಕಳುಹಿಸಿದಾಗ ನನಗೆ ಗೌರವ ಕೊಟ್ಟು ಜನಸ್ಥಾನದಿಂದ ಕಾಡಿಗೆ ರಾಘವನ ಬಳಿಗೆ ಹೋದೆ. ಆಗ ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಹೋಗಲು ನೀನು ಇಷ್ಟಪಡಲಿಲ್ಲ. ಸೌಮಿತ್ರಿ, ನಿನ್ನ ಪ್ರೀತಿ ಗೌರವಗಳು ನನಗೆ ಮರೆಯಲು ಸಾಧ್ಯವೇ? ನನಗೆ ನೀನು ಎಲ್ಲರಂತೆ ಕೇವಲ ಮೈದುನನೇ ಅಲ್ಲ, ನೀನು ನನಗೆ ತಂದೆಯ ಸಮಾನನು. ಕಾಡಿನಲ್ಲಿ ನನ್ನನ್ನು ಇರಿಸಲು ತಂದೆ ಲಕ್ಷ್ಮಣ, ನಿನಗೆ ಮನಸ್ಸು ಬರುವುದೇ ಎಂದು ಅಂಬುಜಾಕ್ಷಿಯಾದ ಸೀತೆಯು ಕಣ್ಣೀರನ್ನು ಸುರಿಸಿದಳು. ಮುಂದಿನ ಪದ್ಯ ಹೇಳ್ತಾಳೆ, ನೊಂದುಕೊಂಡು ಹೇಳ್ತಾಳೆ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೈದು ಪೆಣ್ಣಾಗಿ ಸಂಭವಿಸಿದ ಒಡಲಂ ಪೊರೆಯುವುದೆನ್ನುಳ್ ಅಪರಾಧಮಂ ಉಂಟು. ಸಾಕಿಲ್ ಇರಬೇಡ ನೀನು ನಡೆಪೋಗು, ನಿಲ್ಲದಿರ್ ನಿನಗೆ ಮಾರ್ಗದೊಳ್ ಅಡಿಗೆ ಸುಖಮೆಂದು ಸೀತೆ ಕಮ್ಮನಿಗಳಂ ಮಿಡಿದಾರ್ತಿಯಾಗಿರಲ್. ಸೌಮಿತ್ರಿ ನುಡಿದನ ವಿಪೀನದ ಅಭಿಮಾನಿಗಳಿಗೆ. ಇದರ ಅರ್ಥ, ಅಂತಿಮ ನಿರ್ಧಾರಕ್ಕೆ ಬಂದ ಸೀತೆ ಹೇಳ್ತಾಳೆ, ಕರುಣಾಳುವಾದ ರಾಘವನಲ್ಲಿ ತಪ್ಪಿಲ್ಲ, ನನ್ನಲ್ಲೇ ಅಪರಾಧವಿದೆ, ತಪ್ಪಿದೆ. ಏನೆಂದರೆ ಕೆಟ್ಟ ಪಾಪಗಳನ್ನು ಮಾಡಿ ಅಂದರೆ ಅದರ ಫಲವಾಗಿ ಹೆಣ್ಣಾಗಿ ಹುಟ್ಟಿ ಈ ದೇಹವನ್ನು ನಾನು ಸಂರಕ್ಷಣೆ ಮಾಡಿಕೊಳ್ಳುತ್ತಿದ್ದೇನಲ್ಲ, ಪೋಷಿಸಿಕೊಳ್ಳುತ್ತಿದ್ದೇನಲ್ಲ, ನನ್ನದೇ ಅಪರಾಧವಾಗಿದೆ. ನಾನು ಹೆಣ್ಣಾಗಿ ಹುಟ್ಟಿದ್ದೇ ನನ್ನ ತಪ್ಪು ಎಂದು ನಿರಾಶಾ ಭಾವದಲ್ಲಿ ಹೇಳುತ್ತಾಳೆ. ಸಾಕು, ನೀನು ಇಲ್ಲಿ ಇನ್ನು ಇರುವುದು ಬೇಡ, ನಡೆ ಹೋಗು, ನಿಲ್ಲಬೇಡ, ನನಗೆ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಎಂದು ಸೀತೆ ಕಮ್ಮನಿಗಳನ್ನು ತುಂಬಿ ಅಸಹಾಯಕಳಾಗಿ ಲಕ್ಷ್ಮಣನ ಕಾಡಿನ ಅಭಿಮಾನಿಗಳಿಗೆ ಹೀಗೆ ಬೇಡಿಕೊಳ್ಳುತ್ತಾನೆ. ನಂತರ 16ನೇ ಪದ್ಯ. ಲಕ್ಷ್ಮಣ ಸೀತೆಯನ್ನು ಬಿಟ್ಟು ಹೋಗುವಾಗ ಕಾಡಿನ ಅಭಿಮಾನಿಗಳಿಗೆ ಅಥವಾ ಜೀವಿಗಳಿಗೆ, ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಬೇಡಿಕೊಳ್ಳುವಂಥ ಮಾತುಗಳು. ಎಲೆವನ್ನ ಸ್ಥಳಿಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಗಳಿರ, ಪಂಚಭೂತಗಳಿರ, ದೆಸೆಗಳಿರ ಕಾವುದು. ಎಲೆ ಧರ್ಮದೇವತೆಯೇ ಜನನಿ ಜಾಹ್ನವಿಯ ಸಲುಹಿಕೊಳ್ಳುವುದು ತನ್ನ ಮಾತೆಯಂ ಜಾನಕಿಯ ನೆಲೆ. ತಾಯಿ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು. ಇದರರ್ಥ ಏನು ಅಂತಂದರೆ, ಲಕ್ಷ್ಮಣನು ಸೀತೆಗಾಗಿ ಪ್ರಾರ್ಥಿಸುತ್ತಾನೆ. ಎಲೆ ವನಸ್ಥಳಗಳೇ, ವೃಕ್ಷಗಳೇ, ಮೃಗಗಳೇ, ಕ್ರಿಮಿಕೀಟಗಳೇ, ಪಕ್ಷಿಗಳೇ, ಬಳ್ಳಿಗಳೇ, ಹುಲ್ಲು ಪೊದೆಗಳೇ, ಪಂಚಭೂತಗಳೇ, ದಿಕ್ಕುಗಳೇ, ಈ ಸೀತೆಯನ್ನು ನೀವು ಕಾಯಬೇಕು. ಎಲೆ ಧರ್ಮದೇವತೆ ಜಗಜ್ಜನನಿಯಾದ ಜಾಹ್ನವಿಯೇ, ಗಂಗಾಮಾತೆಯೇ, ನನ್ನ ಮಾತೆಯಾದ ಜಾನಕಿಯನ್ನು ನಿನ್ನ ಮಗಳೆಂದು ಸಲಹಿಕೊಳ್ಳಬೇಕು. ಎಲೆ ತಾಯಿಯೇ, ಭೂದೇವಿಯೇ, ಇವಳು ನಿನ್ನ ಮಗಳಾಗಿಯಳೆಂದು ಕಾಪಾಡಬೇಕು ಎಂದು ಲಕ್ಷ್ಮಣನು ಇಲ್ಲಿ ಕೈಗಳನ್ನು ಮುಗಿತಾನೆ. 17ನೆಯ ಪದ್ಯ. ಅರಸ ಕೇಳು, ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳ್ ಧರಣಿಸುತೆಯಂ ಬಳಸಿ ನಿಂದು ಮೈಯುಡುಗಿ ಜೋಲ್ದರಿದೆ ಕಂಬನಿಗರೆದು ನಿಜ ವೈರಮಂ ಮರೆದು ಪುಲ್ಮೇವುಗಳನ್ನು ತೊರೆದು ಕೊರಗುತ್ತಿರ್ದವು. ಕೂಡೆ ವೃಕ್ಷಲತೆಗಳು ಬಾಡಿ ಸೊರಗುತ್ತಿರ್ದವು. ಶೋಕಬಾರದಿಂ ಕಲ್ಗಳು ಕರಗುತ್ತಿರ್ದವು. ಜಗದೊಳುತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಇದರರ್ಥ ಏನು ಅಂತಂದರೆ, ಜನಮೇಜಯ ಅರಸನೇ ಕೇಳು, ಕತೆ ಹೇಳ್ತಾ ಇದ್ದಾನೆ. ಅಲ್ಲಿದ್ದ ಪಕ್ಷಿ ಮೃಗ ಜೀವ ಜಂತುಗಳು ಸೀತೆಯನ್ನು ಸುತ್ತುವರೆದು ನಿಂತವು. ಮೈಯನ್ನು ಕುಗ್ಗಿಸಿಕೊಂಡು ಅಲುಗಾಡದೆ ಕಣ್ಣೀರನ್ನು ಸುರಿಸಿ ತಮ್ಮ ನಿಜ ವೈರತ್ವವನ್ನೇ ಮರೆತು ಮೇವುಗಳನ್ನು ಸೇವಿಸದೆ ಹುಲ್ಲುಗಳನ್ನು ತಿನ್ನದೆ ಕೊರಗುತ್ತಿದ್ದವು. ಜೊತೆಗೆ ಮರಬಳ್ಳಿಗಳು ಕೂಡ ಶೋಕ ಭಾರದಿಂದ ಬಾಡಿ ಸೊರಗುತ್ತಿದ್ದವು. ಕಲ್ಲುಗಳು ಸಹಿತ ಕರಗುತ್ತಿದ್ದವು. ಜಗತ್ತಿನಲ್ಲಿ ಉತ್ತಮರಿಗೆ ಆದ ಹಾನಿಯನ್ನು ಕಂಡು ಯಾರಾದರೂ ಸಹಿಸಿಕೊಳ್ಳುವವರಿದ್ದಾರೆ? ಇಲ್ಲ, ಯಾರೂ ಇಲ್ಲ. 18ನೆಯ ಪದ್ಯ. ಮೊರೆಯಲೊಲ್ಲವು ತುಂಬಿ, ಕುಣಿಯಲೊಲ್ಲವು ನವಿಲ್, ಬೆರೆಯಲೊಲ್ಲವು ಕೋಕೆ, ನಡೆಯಲೊಲ್ಲವು ಹಂಸೆ, ಕರೆಯಲೊಲ್ಲವು ಪಿಖಂ, ನುಡಿಯಲೊಲ್ಲವು ಶುಕಂ, ನಲಿಯಲೊಲ್ಲವು ಚಕೋರಿ, ನೊರೆಯಲೊಲ್ಲವು ಹರಿಣಿ, ಒರೆಯಲೊಲ್ಲವು ಕರಣಿ, ಪೊರೆಯಲೊಲ್ಲವು ಚಮರಿ, ಮರೆಯಲೊಲ್ಲವು ಸಿಂಗ, ಮರರೆ ಜಾನಕಿಯ ಶೋಕಂ ತಮ್ಮದೆಂದ ಅಂಗಮಂ ನೋಡಿ ನೋಡಿ.
ಇದರ ಅರ್ಥ ಏನು ಅಂತಂದ್ರೆ ಎಲ್ಲವುಗಳಿಗೆ ಬೇಡಿಕೊಂಡಾಗ ಇವು ಹೀಗೆ ಆಗಿವೆ. ದುಂಬಿಗಳು ಹಾರಿ ಝಿಂಕರಿಸಿ ಸದ್ದು ಮಾಡುತ್ತಿಲ್ಲ. ನವಿಲುಗಳು ಕುಣಿಯಲು ನಿರಾಕರಿಸಿದವು. ಕೋಕಿ ಪಕ್ಷಿಗಳು ದುಃಖದಿಂದ ಬೆರೆಯಲು ಇಷ್ಟಪಡಲಿಲ್ಲ. ಹಂಸಗಳು ನಡೆಯಲು ಇಷ್ಟಪಡಲಿಲ್ಲ. ಕೋಗಿಲೆ ಕರೆದು ಕೂಗಲು ಇಷ್ಟಪಡಲಿಲ್ಲ. ಗಿಳಿಗಳು ನಡೆಯಲು ಇಷ್ಟಪಡಲಿಲ್ಲ. ಚಕೋರ ಪಕ್ಷಿಗಳು ನಲಿಯಲು ಇಷ್ಟಪಡಲಿಲ್ಲ. ಜಿಂಕೆಗಳು ಬಂದು ಸೇರಲು ಇಷ್ಟಪಡಲಿಲ್ಲ. ಹೆಣ್ಣಾನೆಗಳು ಸ್ವಂತ ಪೋಷಣೆಗೆ ಇಷ್ಟಪಡಲಿಲ್ಲ. ಚಮರಿ ಮರೆಗಳು ಪೊರೆಯಲು ಇಷ್ಟಪಡಲಿಲ್ಲ. ಸಿಂಹಗಳು ಮೆರೆಯಲು ಇಷ್ಟಪಡಲಿಲ್ಲ. ಅರೆರೆ, ಇದೇನು ಆಶ್ಚರ್ಯ! ಆಕೆಯ ದೇಹವನ್ನು ಒಂದೇ ಸಮನೆ ನೋಡಿ ನೋಡಿ ಹೋಲಿಕೆಯಿಂದ ಜಾನಕಿಯ ಶೋಕವು ತಮ್ಮದೆಂದು ಭಾವಿಸಿದವು. ಪ್ರತಿಯೊಂದು ಪ್ರಾಣಿಯೂ ಒಂದೊಂದು ಅಂಗವು ಅವಳ ಯಾವುದಾದರೂ ಒಂದು ಅಂಗಕ್ಕೆ ಹೋಲುತ್ತದೆ ಎಂದು ದುಃಖಿಸಿದವು. 19ನೇ ಪದ್ಯ. ಅಣ್ಣೆಗಂ ಮಗಕೆ ಯೂಪವನ್ ಅರಸುತ್ತ ಬನಕೆ ಸನ್ನುತ ತಪೋನಂದನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ವೆರಸಿ ನಡೆತಂದು ಕಾಡೊಳ್ ಓಳ್ವರೆ ಫುಗಲ್ದೆಸೆಗಾಣದೆ ಬನ್ನದೆಂಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತು ವಿನ್ನ ವೇದ ಕಾಂತಾರದ ಅಧಿದೇವಿ ತಾಣೆನಲ್ ಸನ್ಗದ್ಗದಂ ಕಂಟೆಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು. ಆ ಸಮಯದಲ್ಲಿ ಯಜ್ಞಕ್ಕೆ ಯೂಪವನ್ನು ಅಂದರೆ ಯಜ್ಞ ಪಶುವನ್ನು ಕಟ್ಟುವ ಕಂಬದ ಮರವನ್ನು ಹುಡುಕುತ್ತಾ ಶ್ರೇಷ್ಠ ತಪೋನಂದನನಾದ ತಪಸ್ಸಿಗಾರರಲ್ಲಿಯೇ ಶ್ರೇಷ್ಠ ತಪಸ್ಯಗಾರ ವಾಲ್ಮೀಕಿ ಮುನಿವರನು ತನ್ನ ಶಿಷ್ಯರ ಜೊತೆಗೂಡಿ ನಡೆದು ಬಂದು ಆ ಕಾಡಿನಲ್ಲಿ ಒಬ್ಬಳೇ ಎಲ್ಲಿಗೂ ಹೋಗದೆ ದಿಕ್ಕುಗಾಣದೆ ಕಷ್ಟದಿಂದ ಬುದ್ಧಿಗೆಟ್ಟು ಗ್ರೀಷ್ಮ ಋತುವಿನಿಂದ ಬಾಡಿದ ವನದ ಅಧಿದೇವತೆಯೋ ತಾನು ಎನ್ನುವಂತೆ ಬಳಲಿದ ಮೆದುವಾದ ಗದ್ಗದಿತ ಧ್ವನಿಯಲ್ಲಿ ಸಣ್ಣಗೆ ರೋಧಿಸುತ್ತಿದ್ದ ವೈದೇಹಿಯನ್ನು ಕಂಡನು. 20ನೇ ಪದ್ಯ. ಹರುಷವು ಮೊತ್ತರಿಸಿದುದು, ಶೋಕವು ಇಮ್ಮಡಿಸಿದುದು, ಬೆರೆಸಿದುದು ಲಚ್ಚಿ ಭೂಮಿ ಜಗಂದು ಗದ್ಗದ ಸ್ವರದಿಂದೆ ಸೀತೆ ತಾಂ ಲೋಕ ಅಪವಾದವೇಕೆ ಅಪರಾಧಿ ಅಲ್ಲದ ತನ್ನನ್ನು ತರಣಿಕುಲ ಸಂಭವಂ ಬಿಟ್ಟನೆಂದು ಈ ವನದೊಳ್ ಇರಿಸಿ ಹೋದಂ ಸುಮಿತ್ರಾತ್ಮಜಂ ಜೀವಮಂ ಪೊರೆಯೇ ವೇಳ್ವದೆ ಗರ್ಭ ಮೂಡಲ್ ಓಳಿಹುದೆ ಗೈವೆನೆನ್ ಒರಗಿದಳು ಮುನಿಪದಳು. ಅಲ್ಲಿ ಈ ರೀತಿಯಾಗಿ ಸೀತೆ ಮಾತಾಡ್ತಾಳೆ. ತನ್ನನ್ನು ಬಂದು ಕಂಡು ವಿಚಾರಿಸಿರುವವರು ವಾಲ್ಮೀಕಿ ಮುನಿಗಳೆಂದು ಸೀತೆಗೆ ತಿಳಿದಾಗ ಅತಿ ಕಷ್ಟದಲ್ಲಿದ್ದಾಗ ಹಿತೈಷಿಗಳನ್ನು ಕಂಡು ಹರುಷ ಒತ್ತರಿಸಿ ಉಕ್ಕಿ ಬಂತು. ಒಳಗಿದ್ದ ಶೋಕವು ಇಮ್ಮಡಿಯಾಗಿ ಹೊರಬಂದು ಹೃದಯ ಹಗುರವಾಯಿತು. ಭೂಮಿಜೆ ಸೀತೆಗೆ ತನ್ನ ಸ್ಥಿತಿ ನೆನೆದು ಆಗ ನಾಚಿಕೆಯು ಅದರ ಜೊತೆಗೆ ಸೇರಿತು. ಸೀತೆಯು ಗಂಟಲು ತುಂಬಿದ ಸ್ವರದಿಂದ ತಾನು ಅಪರಾಧಿ ಅಲ್ಲದಿದ್ದರೂ ಈ ಲೋಕದಲ್ಲಿ ಅಪವಾದಕ್ಕೆ ಗುರಿಯಾಗಿ ತನ್ನನ್ನು ತರಣಿಕುಲ ಸಾರ್ವಭೌಮನಾದ ಶ್ರೀರಾಮನು ಬಿಟ್ಟನೆಂದು, ಸುಮಿತ್ರೆಯ ಮಗ ಲಕ್ಷ್ಮಣನು ತನ್ನನ್ನು ಕಾಡಿನಲ್ಲಿ ಬಿಟ್ಟು ಹೋದನೆಂದು, ಹೊಟ್ಟೆಯಲ್ಲಿ ಗರ್ಭವಿದೆ ಎಂದು ಜೀವವನ್ನು ಹಿಡಿದುಕೊಳ್ಳಬೇಕಾಗಿದೆ, ಏನು ಮಾಡಲಿ ಎಂದು ಹೇಳಿ ಮುನಿಗಳ ಪಾದಗಳಿಗೆ ನಮಸ್ಕರಿಸಿದನು. ಕೊನೆಯದಾಗಿ ಹೇಳ್ತಾರೆ ವಾಲ್ಮೀಕಿ ಋಷಿಗಳು, ದೇವಿ ಬಿಡು ಶೋಕಮಂ ಪುತ್ರ ಯುಗಮಂ ಪಡೆವೆ ಭಾವಿಸದಿರಿನ್ನು ಸಂದೇಹಮಂ. ಜನಕಂಗೆ ನಾವು ಅನ್ಯರಲ್ಲ, ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದೊಳ್ ಇರ್ದೊಡೆ ನಿನ್ನನ್ನು ಅವಾವ ಬೈಕೆ ಉಂಟೆಲ್ಲಮಂ ಸಲ್ಲಿಸಿ ತಾಂ ನೋವಿಕೊಂಡಿರ್ಫೆನ್ ಅಂಜದಿರೆಂದು ಸಂತೈಸಿ ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದಂ. ವಾಲ್ಮೀಕಿಯು ಮುನಿಯು ಸೀತೆಗೆ ಭರವಸೆಯನ್ನು ನೀಡಿ ಹೇಳಿದನು, ದೇವಿ ಶೋಕವನ್ನು ಬಿಡು, ಅವಳಿ ಪುತ್ರರನ್ನು ಪಡೆವೆ ಇನ್ನು ಮುಂದೆ ಎಂದನು. ಇವರೊಡನೆ ಹೋಗಬಹುದೇ ಎಂಬ ಸಂದೇಹ ಬಿಡು, ನನ್ನೊಡನೆ ಹೋಗಬಹುದೇ ಎಂಬುವ ಸಂದೇಹವನ್ನು ಬಿಡು. ಜನಕರಾಯನಿಗೆ ನಾವು ಬೇರೆಯವರೆಲ್ಲ ಅತಿ ಆಪ್ತರೆ. ನನ್ನನ್ನು ನಿನ್ನ ತಂದೆಯೆಂದು ಭಾವಿಸು. ನಮ್ಮ ಆಶ್ರಮಕ್ಕೆ ಬಂದು ನೀನು ಸುಖದಿಂದ ಚಿಂತೆಯನ್ನು ಬಿಟ್ಟು ಇರಬಹುದು. ಗರ್ಭಿಣಿಯಾದ ನಿನಗೆ ಅದಾವ ಬೈಕಿಗಳಿವೆಯಲ್ಲ, ಎಲ್ಲವನ್ನೂ ನೆರವೇರಿಸಿ ತಾವು ಕಾಪಾಡಿಕೊಂಡಿರುವೆವು, ಹೆದರಬೇಡ ಎಂದು ಸಂತೈಸಿ ರಾವಣನಿಗೆ ಶತ್ರುರೂಪವಾದ ಶ್ರೀರಾಮನ ರಾಣಿಯನ್ನು ವಾಲ್ಮೀಕಿಯು ತನ್ನ ತಪೋವನಕ್ಕೆ ಕರೆತಂದನು. ಇಷ್ಟು ಸೀತಾ ಪರಿತ್ಯಾಗದ ಕತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ
ಪದ್ಯ ಗದ್ಯಗಳ ಸಾರಾಂಶವನ್ನು ಇದೇ ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ದೇನೆ. ಇಷ್ಟು ಆಲಿಸಿದ್ದಕ್ಕೆ ಧನ್ಯವಾದಗಳು. ಇದರಲ್ಲಿ ತಮಗೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳ್ಬೋದು. ಥ್ಯಾಂಕ್ ಯು. ಧನ್ಯವಾದ.